ರೆಡಿ ಆಕ್ಷನ್. ಐಶಾನಿ ಯಾಕೆ ಅರ್ಥ ಆಗ್ತಾ ಇಲ್ಲ ನಿನಗೆ? ಐ ಲೈಕ್ ಯು ಲಾಟ್, ಐ ಲವ್ ಯು, ಐ ಕಾಂಟ್ ಲಿವ್ ನನಗೆ ವಿತೌಟ್ ಯು. ಸ್ವಲ್ಪನೂ ಇಷ್ಟ ಇಲ್ಲ. ಬಾಯಿ ಮುಚ್ಕೊಂಡು ಹೋಗು, ನಾನು ಹಿಂದೆ ಬರ್ಬೇಡ. ನಾನು ಹೇಳ್ತಿದ್ದೀನಿ. ಇಲ್ಲ ಹೆಂಗ್ ಹೇಳೋದು? ಐ ಲೈಕ್ ಯು ಲಾಟ್, ಐ ಲವ್ ಯು, ಐ ಕಾಂಟ್ ಲಿವ್ ವಿತೌಟ್ ಯು, ಐ ಕಾಂಟ್ ಬ್ರೀತ್ ವಿತೌಟ್ ಯು. ಶಾರ್ಪ್ ಅಂಡ್ ಗೆಟ್ ಲಾಸ್ಟ್. ಇಲ್ಲ ಬಸ್ ಹತ್ತಿದೀವಿ ನೋಡಿ, ಇವಾಗ ಬಸ್ಸಿಂದ ಬಿದ್ದ್ಬಿಡ್ತೀನಿ. ನೀನ್ ಹೇಳ ನನಗೆ ಇಷ್ಟ ಇಲ್ಲ ಅಂದ್ರೆ ನಾನು ಬಸ್ಸಿಂದ ಬಿದ್ದೋಗ್ಬಿಡ್ತೀನಿ. ಗೆಟ್ ಲಾಸ್ಟ್, ಗೋ ಡೈ, ಬಿದೋಗು. ಇಲ್ಲ ಬಿದ್ದೋಗ್ತೀನಿ, ಪ್ರೂವ್ ಮಾಡ್ತೀನಿ. ಬೆಸ್ಟ್. ಈ ತರ ಕಂಡಕ್ಟರ್ ಬಂದ್ಬಿಟ್ಟು ತಳ್ಬಿಟ್ರೆ ಪ್ರಾಬ್ಲಮ್ ಸಾಲ್ವ್. ನೋಡಮ್ಮ ಬಚಾವ್ ಮಾಡಿ. ಗೊತ್ತಿತ್ತು ಸೃಜನ್ ತಳ್ತಾರೆ ಅಂತ, ಅದಕ್ಕೆ ಬೀಳ್ಲಿಲ್ಲ ನಾನು. ಅಲ್ಲ ನಾನ್ ತಳ್ಳಿದ್ದೇನೆ ಕೇಳಿ. ಯಾಕೆ? ನೀವು ಟಿಕೆಟ್ ತಗೊಂಡ್ರಿಲ್ಲ ಅದಕ್ಕೆ. ಓಕೆ. ಹಾ ಸರ್, ಇವಾಗ ಮಜಾ ಟಾಕೀಸ್ ಫಸ್ಟ್ ಟೈಮ್ ಬಂದಿದ್ದೀರಾ. ಸೂಪರ್ ಸುಪ್ರೀಮ್ ಆಗಿ ಒಂದು ಹಾಡು ನಮಗೋಸ್ಕರ ಪ್ಲೀಸ್, ಇಬ್ರು ಸೇರಿ. ಹಾ ಓಕೆ, ಕಮಾನ್. ರೆಡಿ, ಮ್ಯೂಸಿಕ್.
ಮದೇಶ ತೋಳ ಹುಲಿ ಚರ್ಮ ಹಾಕೊಂಡು ಬೌ ಬೌ ಅಂತ ಬೊಗಳಿರೋದನ್ನ ಯಾವತ್ತಾದ್ರೂ ನೋಡಿದ್ಯಾ? ಛೇ 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 ಎಲ್ಲಾದ್ರೂ ಉಂಟ ಬಾವ? ನಾನ್ ಮಾತ್ರ ಅಲ್ಲ, ಜಗತ್ತಲ್ಲಿ ಯಾರು ನೋಡಕ್ ಸಾಧ್ಯನೇ ಇಲ್ಲ. ಹಂಗ ಅನ್ಬೇಡ ಕಣ, ಎಲ್ಲ ಸಾಧ್ಯ ಇದೆ. ಇವತ್ ನಮ್ಮ ಮಜಾ ಟಾಕೀಸ್ ಅಲ್ಲಿ ಅದನ್ನು ನಮ್ ಜನ ನೋಡ್ಬಿಟ್ಟಿದಾರ ಕಣ. ಹೌದಾ? ನಾನೇ ನೋಡ್ಲ್ವಲ್ಲ. ನೋಡು, ನಿನ್ನ ನೋಡ್ಕೋ ಕೋತಿ. ಏನು ಹಾಕೊಂಡಿರೋದು ಪೈಲಟ್ ಗೆಟಪ್, ಬರ್ತಾ ಇರೋ ಸೌಂಡು ಟ್ರೈನ್ದು, ಬರ್ತಾ ಇರೋದು ಸೈಕಲ್ ಅಲ್ಲಿ. ಒಂದಕ್ಕೊಂದು ಸಂಬಂಧ ಇದೆಯಾ? ವಾವ್, ನಾನು ಆದಷ್ಟು ಬೇಗ ಪ್ಯಾರೆಟ್ ಆಯ್ತೀನಿ. ಪ್ಯಾರೆಟ್ ಪ್ಯಾರೆಟ್ ನಿನ್ ಮುಸುಡಿ, ಅದು ಪ್ಯಾರೆಟ್ ಅಲ್ಲ, ಪೈಲಟ್. ಅದೇ 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 ಅದೇನೇ ಆಯ್ತೀನಪ್ಪ. ಅಲ್ಲ ಕಣ, ಯಾವ ನಾಯಿ ನಿನ್ನ ಪೈಲಟ್ ಮಾಡುತ್ತೋ? ಬಾವಾ, ನನ್ನನ್ನು ಬೇಕಾದ್ರೆ ಏನ್ ಬೇಕಾದ್ರು ಅನ್ನು, ಆದ್ರೆ ನಮ್ಮ ಗುರುಗಳೇನಾದ್ರು ಅಂದ್ಯೋ, ಇಲ್ಲಿ ನಡೆಯೋ ಬ್ಲಡ್ ಸೆಟ್ಗೆ ನಾನು ಗ್ಯಾರಂಟಿ ಇಲ್ಲ. ಈಗ ಹೇಳ್ಬಿಡ್ತೀನಿ. ಆ ಗುರುಗಳೇ ನಾವು. ಅಲ್ಲ ಕಣ, ಕಡಿಮೆ ರೇಟ್ಗೆ ಗೆಟಪ್ ಸಿಗ್ತಾ ಇದೆ ಅಂದ್ಬಿಟ್ಟು ಎಲ್ಲ ತೆಗೆದು ಹಾಕೊಂಬತ್ತಾ ಇದ್ರಲ್ಲ ನೀವು. ಇವನು ಪೈಲಟ್ ಆಗೋದನ್ನ ಹೇಳ್ಕೊಡ್ತೀನಿ ಅಂದ್ಬಿಟ್ಟು ಏನೋ ನೀವು, ಏನೋ ಇದು ಮಿಠಾಯಿ ಡ್ರೆಸ್ ಹಾಕೊಂಡ್ ಬಂದಿದ್ದೀರಾ? ಏನೋ ಇದು ಗೆಟಪ್? ಜಟ್ಕ ಓಡಿಸ್ತಾರಲ್ಲ ಆ ಗೆಟಪ್. ನಿಂದು ಇವಂದು ಟ್ರಕ್ ಓಡಿಸ್ತಾರಲ್ಲ ಆ ಗೆಟಪ್. ಟ್ರಕ್. ನಿಮ್ ಗುರುಗಳು ವಿಮಾನ ಓಡಿಸೋದನ್ನ ಹೇಳ್ಕೊಡ್ತಾರಂತೆ. ಹಾಕೊಂಡಿರೋದ್ ನೋಡೋನು. ಅವ್ನ್ ಜಟ್ಕಾ ಓಡಿಸ್ತಾ ಇದಾನಂತೆ, ಅವ್ನ್ ಟ್ರಕ್ ಓಡಿಸ್ತಾ ಇದಾನಂತೆ. ನೀನ್ ವಿಮಾನ ಓಡಿಸೋದ್ ಹೆಂಗ್ ಕಲ್ತ್ಕೊಯ? ಏನ್ರಪ್ಪ ಹಿಂಗುತ್ತಾನೆ ಗುರುಗಳೇ? ಐರಪ್ಪ ಅಲ್ಲ, ಈಗ ಫ್ಲೈಟ್ ಓಡಿಸ್ಬೇಕಾರೆ ಮಧ್ಯ ದನ ಕರುಗಳು ಬಂದ್ಬಿಟ್ರೆ ಓಡ್ಸಕ್ ಬೇಡ್ವಾ? ಅಂತ ಓಡ್ಸಕ್ಕೆ ಅದಕ್ಕೆ ಕರೆಕ್ಟ್. ಹೆಂಗೆ ಹೆಂಗೆ ನಮ್ ಗುರುಗಳು? ತುಜಾ ಬ್ರೆಡ್ ತಿನ್ನೋ ನಾಯಿ ಬಿರಿಯಾನಿ ತಿನ್ನಕ್ ಹೋಯ್ತಾ ಇದೆ. ನಿನಗೆ ಯಾಕಪ್ಪ ಡೌಟು? ನಿನ್ ದುಡ್ಡೆಲ್ಲ ಬಿರಿಯಾನಿ ಕೊಡಿಸ್ತಾ ಇದೆಯಾ? ತುಮ್ನೆ ಇರೋ. ಇನ್ನು ಹೇಳ್ಕೊಟ್ಟೆ ಇಲ್ಲ, ಆಲ್ರೆಡಿ ನೀನ್ ನಾಯಿ ಮಾಡ್ತಾವ್ರ ನೋಡು. ಬರೀ ನಾಯಿ ಮಾತ್ರ ಅಲ್ಲಮ್ಮ, ಕಪ್ಪಿ ಅಂತೀವಿ, ಕಮಂಗಿ ಅಂತೀವಿ, ಕೋತಿ ಅಂತೀವಿ, ಅವ್ನು ಮುಂದೆನೆ ಹೇಳ್ತೀವಿ. ಏನಿವಾಗ ಮತ್ತೆ ಸರ್, ನೀನ್ ಮುಂದೆನೆ ಕೋತಿ ಕಪ್ಪಿ ಅಂತೆಲ್ಲ ಹೇಳ್ತಾರಲ್ಲೋ, ನಿನ್ಗೇನ್ ರಾಜಕೀಯ ಆಗ್ತಲ್ಲೋ? ಇವ್ನ್ ಮಾತ್ ಕೇಳಿದ್ರೆ ನನಗೆ ರೊಟ್ಟ ಕುದಿತಾ ಇದೆಯಲ್ಲೋ. ನಾನು ಟೌನ್ ಹಾಕೊಂಡಿರ್ತೀನಿ ಬಾವ. ಏನಂದ್ರು ಉರಿಯಲ್ಲ ಕುದಿಯಲ್ಲ. ಇವ್ರು ಏನೇ ಹೇಳಿದ್ರು ನನ್ಗೆ ಒಳ್ಳೇದಕ್ಕೆ. ಗುರುವೇ ಗುರುವೇ, ನಿಮ್ಗೆ ಗುರುಭ್ಯೋ ನಮ್ಮ ಕಣ್ರಪ್ಪ. ಗುರುಗಳೇ ಹೇಳುತ್ತಿತ್ಯ? ತಿತ್ಯ ಎಲ್ಲೋ ಶಿಷ್ಯ ಅಪ್ಪ, ಅದೇ ತಿತ್ಯ. ತಿರ್ಗದೆ ಹೇಳ್ದ. ಏನೋ ಈ ಲೆವೆಲ್ಗೆ ಬಟ್ಟಿಟ್ಟಿದ್ದೀರಾ? ಇಷ್ಟೊಂದು ಬಕೆಟ್ ಹಿಡಿತಾವ ನಾನು. ಪೂಜಾ, ಅದು ಎಲ್ಲ ಮಾರ್ಕೆಟಿಂಗ್ ಸೀಕ್ರೆಟ್ ಅಮ್ಮ. ಸೀಕ್ರೆಟ್. ಮುದ್ದೇಶ, ಇದೆಲ್ಲ ಆಗದೆ ಇರೋದು ಸುಮ್ನೆ ಪೈಲಟ್ ಅಂತ ಮೇಲೆ ಹತ್ತಿಸ್ತಾ ಇದಾರೆ. ಸುಮ್ನೆ ಆಗ್ಬಿಡು. ನೀನು ನಮ್ಮ ಭಾವತನಪ್ಪ. ಹೌದು. ಒಂದಿನ ನಾನು ಕಡೆ ಪಕ್ಷ ಅಟ್ಟದ ಮೇಲಾದ್ರೂ ಹತ್ತಿಸ್ತೀಯ ನನ್ನ. ಆದ್ರೆ ಇವರು ನಂಗೇನು ಸಂಬೋಧನೆ ಇಲ್ಲ, ಆದ್ರೂ ಮುದ್ದೇಶ ಜೀವನದಲ್ಲಿ ಮುಂದೆ ಬರ್ಲಿ ಅಂತ ವಿಮಾನನೇ ಹತ್ತಿಸ್ತಾರೆ ಬಾವ. ಇದು ಅವ್ರ ಗುಣ ಅಂದ್ರೆ. ನೋಡ್ದ ಕೊಬ್ರ, ನೀನೇನೇ ಬತ್ತಿ ಇಡಕ್ ಬಂದ್ರು ಈ ಅದ್ರ ಮುಂದೆ ಎಲ್ಲ ಟುಸ್ಸೆ. ಕರೆಕ್ಟ್ ಆಗಿ ಹೇಳಿ, ಎಷ್ಟು ಗೇರ್ ಹಾಕಿದಿರಾ? ಅದೇನಮ್ಮ ನಿಧಾನಕ್ಕೆ ಕೇಳ್ತೀಯ? ಜೋರಾಗೆ ಕೇಳು, ಅವನ್ಗೆ ಏನು ಗೊತ್ತಾಗಲ್ಲ. ಆ ಲೆಕ್ಕ ಹಾಕಿ ನೋಡಿದ್ರೆ ಟಿಟಿ ತೆಗಿಯೋ. ಏನ್ ತೆಗಿ? ಟಿಟಿ. ಸೈಕಲ್ ತಗೊಳಕ್ಕೆ ಕಾಸಿಲ್ಲ, ಟಿಟಿಯಲ್ಲಿ ತಗೊಬರ್ಲಿ ನಾನು. ಈ ಟಿಟಿ ಎಲ್ಲ ಕಣೋ, ಲೆಕ್ಕದ ಟಿಟಿ. ಚೀಟಿ. ಬಟ್ಟೆ ತೂ, ಶಾಪಿಂಗು, ಆಳು ಮೂಳು, ಟ್ರೈನಿಂಗು, ಆಳು ಮೂಳು, ರೊಟ್ಟ ಲಟಸ್ಕು ಎಲ್ಲ ಸೇರಿ. ಗುರುಗಳೇ, ಆಕೆ ಸರ್ವಿಸ್ ಬಿಟ್ಬಿಟ್ಟಿದ್ದೀರಾ? ಯಾಕೆ ಸರೀಸು? ಆಕೆ ಸರ್ವೀಸು ನೀನ್ ಮಕ್ಕೆ ಕೊಳ್ಳಿ ಕಾದ ಆಕೆ ಸರೀಸ್ ಅಲ್ಲ, ಆಕ್ಸೆಸರೀಸ್. ಅದೇ ಅದೆಲ್ಲ ಸೇರಿ ಜಸ್ಟ್ 3,420,000. ಅದೇನದು 420? ದೋಸ ಹೋದೆ ಅಂತ ಇವ್ರಿಗಂತೂ ಗೊತ್ತಾಗಲ್ಲ. ಅಟ್ಲೀಸ್ಟ್ ಈ ಬಿಲ್ ನೋಡ್ತಾರಲ್ಲ, ಬೇರೆಯವ್ರಿಗಾದ್ರೂ ಗೊತ್ತಾಗ್ಲಿ ಅಂತ ನಮ್ಮ ಟ್ರೇಡ್ ಮಾರ್ಕ್ ಇಟ್ಟಿದೀವಮ್ಮ. ಸರಿಯಾಗಿದೆ, ವೆರಿ ಗುಡ್. ನೋಡಪ್ಪ, ಬರೋದ್ರಲ್ಲಿ 50-50 ಏನಂತೀರಾ? ಯಾಕೆ ಬಂದ್ಬಿಡು, ಕಷ್ಟಪಟ್ಟು ಹಕ್ಕಿ ಹಿಡ್ಕೊಂಡ್ ಬಂದಿರೋದ್ ನಾವಮ್ಮ. ನನ್ನ ಹತ್ರ ಬಿಂಕ ಮಾಡಿದ್ರೆ ಹಕ್ಕಿ
ರೆಕ್ಕೆ ಇಲ್ದಿರಂಗೆ ಪುರ್ ಅಂತ ಹಾರೋಗುತ್ತೆ, ಯೋಚನೆ ಮಾಡು. ಮೂರ್ ಜನದಲ್ಲಿ 50-50 ಶೇರ್ ಬರಲ್ಲಮ್ಮ. ನಾನು ಹೇಳಿದ್ದು 50 ನನ್ಗೆ, ಮಿಕ್ಕಿದ 50 ನಲ್ಲಿ ನಿನಗೆ 25, ಅವನಿಗೆ 25. ಬಾವ ನೀವೆಲ್ಲ ಏನ್ ಮಾತಾಡ್ತಾ ಇದೀರ, ನಂಗೆ ಒಂದು ಅರ್ಥನೇ ಆಯ್ತಾ ಇಲ್ಲ. ಮತ್ತೆ ಏನಿಲ್ಲ ಕಣೋ, ಈ 1,840,000 ರೂಪಾಯಿಗೆ ಪೈಲಟ್ ಮಾಡಿಸೋದ್ರ ಜೊತೆಗೆ ಹೆಲಿಕಾಪ್ಟರ್ ಕೊಡ್ತಾರಂತೆ ಯಲಹಂಕದಲ್ಲಿ. ನಿನ್ನ ಅಲ್ಲಿಗೆ ಸೇರಿಸ್ತೀನಿ ನಡಿ. ಹೆಂಗ್ ಮಾಡ್ತಿದ್ಯಪ್ಪ? 50, 25, 25 ಓಕೆ ಅಂದ್ರೆ ಸರಿ, ಇಲ್ಲ ಅಂದ್ರೆ ನಿಮ್ಮ ಪ್ಲಾನ್ ಫ್ಲಾಪ್. ಬಾವ ಅರ್ಧ ದುಡ್ಡಿಗೆ ಎಲ್ಲ ಕೆಲಸನೂ ಆಗೋಯ್ತದಲ್ಲ. ನಡಿ ಅಲ್ಲಿಗೆ ಹೋಗುವ, ನಡಿ 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 ನಡಿ. ಇರೋ ಒಂದ್ ನಿಮಿಷ. ಆಯ್ತಪ್ಪ, ಏನ್ ಮಾಡ್ಬೇಕು ಅಂತ ಹೇಳಪ್ಪ. ಬಾವ ನಡಿ ಬಾವ, ಏನ್ ಮಾತಾಡ್ತಾ ಇದೀಯ, ಹೋಗುವ. ಆಪರೇಟ್ಗೆಲ್ಲ ಮಾತಾಡ್ಕೊಡ್ವಲ್ಲ. ಒಂದ್ ನಿಮಿಷ ಇರು, ನೀ ಫೋನ್ ಮಾಡಿ ಹೇಳ್ತೀನಿ. ಒಂದ್ ನಿಮಿಷ ಅವ್ರಿಗೆ ಓಕೆನಾ ಇಲ್ವಾ? ಅಲ್ಲ, ಚೂರ್ ಜಾಸ್ತಿ ಮಾಡ್ಕೊಳಪ್ಪ ನಮ್ಗೆ. ಬೇಕಾ ಬೇಡವಾ? ಆಯ್ತಪ್ಪ, ಓಕೆ. ಬೇಗ ಬೇಗ. ಹಲೋ, ಏನಪ್ಪ ಮಳೆನಾ? ಫುಲ್ ಟ್ರಾಫಿಕಾ? ಫ್ಲೈಟ್ಗಳೆಲ್ಲ ಅಲ್ಲಲ್ಲೇ ನಿಂತ್ಕೊಂಡ್ಬಿಟ್ಟಿದ್ಯಾ? ಹೌದಾ, ಓಕೆ ಸರಿ ಬಿಡಿ, ಪರವಾಗಿಲ್ಲ ಬಿಡಿ. ಹೆಲಿಕಾಪ್ಟರ್ ರೆಸ್ಟ್ ತಗೋತಾ ಇದೆಯಾ? ಓಕೆ ಬಿಡಿ, ಪರವಾಗಿಲ್ಲ, ಇನ್ನೊಂದ್ ದಿನ ಬಂದ್ರೆ ಆಯ್ತು. ಓಕೆ. ಮುದ್ದೇಶ, ಯಲಹಂಕ ಹತ್ರ ತುಂಬಾ ಮಳೆ ಅಂತೆ, ಮೇಲ್ಗಡೆ ಎಲ್ಲ ಫ್ಲೈಟ್ಗಳೆಲ್ಲ ಹಂಗೆ ನಿಂತ್ಕೊಂಡ್ಬಿಟ್ಟಿದ್ಯಂತೆ. ಈಗ ನೋಡು, ಈ ನಮ್ಮ ಹುಡುಗರಿದ್ದಾರೆ, ನಾನು ಇವ್ರ ಜೊತೆಲಿ ಇದ್ದೀನಿ. ಇಲ್ಲೇ ಸೇರ್ಕೊಂಡ್ಬಿಟ್ಟು ನಿನ್ನ ಪೈಲಟ್ ನಾವೇ ಮಾಡ್ಬಿಡ್ತೀವಿ ಬಿಡು. ಹಂಗೆ ನೀ ಹೇಳೋದೇನ್ ಮುಗೀತು ಬಾ, ನಂಗೆ ನಿನ್ ಮೇಲೆ ನಂಬಿಕೆ ಜಾಸ್ತಿ ಬಾ. ಆಯ್ತಲ್ಲಪ್ಪ, ಇನ್ನೇನು ಫಿಕ್ಸ್ ಆಯ್ತಲ್ಲಪ್ಪ, ಟ್ರೈನಿಂಗ್ ಶುರು ಮಾಡೋಣ. ಮಾಡೋಣ 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 ಮಾಡೋಣ. ಈಗ ಮೊದ್ಲು ಇಂಟರ್ವ್ಯೂ ಶುರು ಮಾಡೋಣ. ಇನ್ನು ಏನು ಹೇಳ್ಕೊಟ್ಟೆ ಇಲ್ಲ. ಪಾಪ ಅವ್ನು ಕೇಳ್ತಾ ಇದ್ದಾನೆ, ಇಂಟ್ರೆಸ್ಟ್ ಇಟ್ಕೊಂಡು ಹೇಳ್ಕೊಡ. ಅಪ್ಪ ನಿನ್ಗೆ ಯಾಕಪ್ಪ ಫುಲ್ ಡೀಟೇಲ್ ಆಗಿ ಹೇಳ್ಕೊಡ್ತೀವಿ, ಡೋಂಟ್ ವರಿ. ಸೆಟಪ್ ತಂದು ಕೊಟ್ರ, ಬೋರ್ಡ್ ಗೀಡ್ ಎಲ್ಲ ಇಟ್ರಪ್ಪ. ನೋಡಪ್ಪ ಮುದ್ದೇಶ, ನಿನ್ಗೆ ಪಾಠ ಮಾಡೋದಕ್ಕೆ ಅಂತ ಸ್ಪೆಷಲ್ ಆಗಿ ಗೆಸ್ಟ್ ಲೆಕ್ಚರ್ ಅನ್ನ ಕರೆಸಿದೀವಿ. 30 ನಿಮಿಷದಲ್ಲಿ ಪೈಲಟ್ ಆಗುವುದು ಹೆಂಗೆ ಅಂತ ಪುಸ್ತಕ ಬರ್ತಿದ್ದಾರೆ. ಬನ್ನಿ ಸರ್, ಪ್ಲೀಸ್ ಸರ್, ಪಾಠ ಮಾಡಿ ಸರ್. ನೀ ಪಾಠ ಮಾಡಿಯಾ? ನಿಂಗೇನಪ್ಪ ಗೊತ್ತು? ಯಾಕ ಗೊತ್ತಿಲ್ಲ? ಫ್ಲೈಟ್ ನ ಸ್ಟಾರ್ಟ್ ಮಾಡೋದು, ಹಿಂಗೆ ಜಿ ಅಂತ ಹಚ್ಚೋದು, ಹಿಂಗ್ ಹೋಗೋದು, ಜಿ ಅಂತ ಇಳಿಸೋದು, ಇಷ್ಟೇ. ಕರೆಕ್ಟಪ್ಪ. ಗೆಸ್ಟ್ ಲೆಕ್ಚರರ್ನ ಕರೆಕ್ಟ್ ಅಂತ ಕೇಳ್ತೀಯ? 30 ನಿಮಿಷ ಕಲ್ಸೋದ್ನ 3 ಸೆಕೆಂಡ್ ಅಲ್ಲಿ ಹೇಳ್ಕೊಟ್ಟವ್ರೆ, ಅವ್ರನ್ನೇ ಕರೆಕ್ಟ್ ಅಂತ ಕೇಳ್ತೀಯ? ನಾನ್ ಚಾನ್ಸ್. 30 ನಿಮಿಷ ಚಿತ್ರಾನ್ನ ಮಾಡಕ್ಕಾಗಿಲ್ಲ, ಪೈಲಟ್ ಹೆಂಗಾಯ್ತೀನಿ ನಾನು? ಗೆಸ್ಟ್ ಲೆಕ್ಚರ್ ಹತ್ರ ಹಿಂಗೆ ನಡ್ಕೋತಾರ. ಪೈಲಟ್ ಬೇಡ, ಏನು ಬೇಡ, ನಡಿ ಹೋಗ ಹೊತ್ಲಾಗೆ. ನಿಮ್ ತಮ್ಮ ಕಾಲಿಗೆ ಬಿಡ್ತೀನಿ. ಸಾರಿ ಕಣ, ಸಾರಿ 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 ಬಾ, ಸರಿ ಬಾ, ಹೇಳ್ಕೊಡಿ. ಆಯ್ತು, ನೀವ್ ಹೇಳಿದ್ದೆ ಕರೆಕ್ಟ್. ನೋಡ, ಇವಾಗ ಫಸ್ಟ್ ಈ ಒಂದು ಮಿಸ್ಟೇಕ್ ಮಾಡಿದಾನೆ, ಡಿಸ್ರೆಸ್ಪೆಕ್ಟ್ ಟು ದಿ ಲೆಕ್ಚರರ್. ಫೈನ್ ಕಟ್ಟು. ಇದಕ್ಕೆಲ್ಲ ಯಾಕೆ ಕಟ್ಟಾರಪ್ಪ? ಬೇಕಾ ಬೇಡವಾ? ಫೈನ್ ಕಟ್ಟು. ಎಷ್ಟಪ್ಪ? GST ಸೇರಿ 12,000.